ಪರಿಸ್ಥಿತಿ ದೆವ್ವ ಸಂಜಯ್ ಗಾಂಧಿ ಅವ್ವ ಅಂತ. ತುರ್ತು ಪರಿಸ್ಥಿತಿ ಯಾರಪ್ಪ ಹಾಕಿದ್ದು ಅಂದ್ರೆ ಸಂಜಯ್ ಗಾಂಧಿ ಅವ್ರ ತಾಯಿ ಹಾಕಿದ್ದು ಅಂತ ಗೊತ್ತಾಗ್ಲಿತ್ತ ಜನಸಾಮಾನ್ಯರ ಭಾಷೆ ಬರೆದ್ರು. ಸೊ ಆ ಬರವಣಿಗೆ ಪ್ರಾರಂಭ ಆಗಿದ್ದು ತಿಪ್ಟೂರು ನಗರದಲ್ಲಿ ಗೋಡೆಗಳ ಮೇಲೆ ಬರೆದ್ಬಿಟ್ಟು ಅದನ್ನ ಬರೆದು ಎಲ್ರಿಗೂ ತಿಳಿಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರು. ಬಹುಶಃ ಇದ್ದಿದ್ರೆ ಅವ್ರಿಗೆ 100 ವರ್ಷ. ಇವಾಗ 2026ನೇ ಇಸ್ವಿ ಅವ್ರು ಹುಟ್ಟಿದ್ದು. ಇದೇ ಜೂನ್ ತಿಂಗಳಲ್ಲಿ ಹುಟ್ಟಿದ್ದವರು. 100 ವರ್ಷ ಆಗ್ತಾ ಇತ್ತು. ಪ್ರಜಾಪ್ರಭುತ್ವದಲ್ಲಿ ಒಂದು ಅಪಾಯ ಇದೆ, ಏನು ಅಂತ ಹೇಳಿದ್ರೆ ನಿರಂಕುಶತೆ ಬರುವಂತ ಸಾಧ್ಯತೆ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ನಿರಂಕುಶತೆ ಬರ್ಬೋದು, ಅಂದ್ರೆ ಸರ್ವಾಧಿಕಾರ ಬರುವಂತ ಸಾಧ್ಯತೆ ಇರುತ್ತೆ. ರಾಜಶಕ್ತಿಗೆ ನಮ್ಮನ್ನು ಆಳ್ತಕ್ಕಂಥ ರಾಜಶಕ್ತಿಯನ್ನ ನಿಯಂತ್ರಣ ಮಾಡ್ಬೇಕಾಗಿರುತ್ತೆ ಅಗತ್ಯ. ಮತ್ತೊಂದು ಅಂಗ ಇದೆ ಪತ್ರಿಕಾ ರಂಗ ಅಂತೇಳಿ, ಅದು 4ನೇ ಕಾಲು ಅಂತ ಕರೀತಾರೆ, ಅದನ್ನ 4th leg ಆಫ್ ದಿ ಡೆಮೋಕ್ರಸಿ ಅಂತ ಕರೀತಾರೆ. ಸೊ ಹಾಗಾಗಿ 4ನೇ ಅಂಗ ಇದ್ದಂಗೆ. ಸೊ ಹಾಗಾಗಿ ನ್ಯಾಯಾಂಗ, ಪತ್ರಿಕಾ ರಂಗ ಮತ್ತು ಸಂಸತ್ತು, ಚುನಾವಣೆಗಳು, ವಿರೋಧ ಪಕ್ಷಗಳು ಇವೆಲ್ಲ ಪ್ರಜಾಪ್ರಭುತ್ವರ ತಿರುಳು ಅಂಗಗಳು ಇರಲೇಬೇಕು. ಪ್ರಜಾಪ್ರಭುತ್ವ ವಿದ್ಯೆಯಲ್ಲಿದೆ, ಪ್ರಜಾಪ್ರಭುತ್ವ ಅನ್ಸಲ್ಲ. ಅಲ್ಲಿ ವಿಚಾರ ಸ್ವಾತಂತ್ರ್ಯ, ಮನುಷ್ಯನಿಗಿರ್ತಕ್ಕಂಥ ವಿಚಾರ ಸ್ವಾತಂತ್ರ್ಯ, ಅದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೂಡ ಕರೀತಾರೆ. ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಗೆತ್ತು. ಜನ ಆ ಒಂದು ಘೋಷಣೆಗೆ ಮರುಳಾಗಿ ಆಗಿದ್ದಂತ ಎಲ್ಲ ಏನು ಬಡ ಸಮೂಹ ಅಥವಾ ಬಡ ವರ್ಗ ಇತ್ತು, ಅವರೆಲ್ಲರೂ ಕೂಡ ಈ ಒಂದು ಕಾಂಗ್ರೆಸ್ನ ಬೆಂಬಲಿಸಿದ್ರು. ನಮ್ಮ ಭಾರತ ದೇಶದ ಸೈನ್ಯದ ನೆರವಿನಿಂದ ಬಾಂಗ್ಲಾದೇಶ ಹುಟ್ಕೊಂತ ಹೊತ್ತು ಬಾಂಗ್ಲಾ ಉದಯವಾಯಿತು. ಬಾಂಗ್ಲಾದಲ್ಲಿ ಹುಟ್ಟು 71ನೇ ಇಸ್ವಿ ಆ ಒಂದು ಕೆಲಸವನ್ನ ಮಾಡಿದ್ರು. ಆ ಕೆಲಸಕ್ಕೆ ಆ ಒಂದು ಮಾಡಿದಂತ ಕಾರ್ಯಕ್ಕೆ ಎಲ್ಲ ವಿರೋಧ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸೋದು. ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೂ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ದ್ವೇಷ ರಾಜಕಾರಣ ಇದೆ, ಅವತ್ತಿನ ದಿವಸ ಆತರ ಅಲ್ಲ. ಆಡಳಿತ ಪಕ್ಷ ಏನ್ ಮಾಡ್ತಾ ಅದನ್ನು ಪೂರ್ಣ ಬೆಂಬಲಿಸ್ತಾ ಇತ್ತು. ಆಗಿನ ಆಡಳಿತ ಪಕ್ಷ ಏನಿತ್ತು ಕಾಂಗ್ರೆಸ್, ತನ್ನ ಪಕ್ಷದಲ್ಲಿದ್ದಂತ ಹಳೆಯ ಹುಲಿಗಳು ಕರಿತೀವಿ ನಾವು, ಅಥವಾ ಹಿರಿಯ ನಾಯಕರು ಇರ್ತು, ಅವ್ರನ್ನೆಲ್ಲ ಬದಿಗೊತ್ತಿ ಅನೇಕ ಘಟನೆಗಳನ್ನ ತಗೊಂಬಂತು. ಮೊದಲನೇದಾಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು. ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ರಾಜಧನವನ್ನ ರದ್ದು ಮಾಡಿದ್ರು. ಅಂದ್ರೆ ಮಹಾರಾಜರ ಆಳ್ವಿಕೆ ಇತ್ತು, ಸಂಸ್ಥಾನದಲ್ಲಿದ್ದಂತ ಪಾಳೆಗಾರ ಇದ್ರು, ಅವ್ರಿಗೆಲ್ಲ ಮಾಸಾಶನವನ್ನ ಕೊಡ್ತಾ ಇದ್ರು. ಆ ರಾಜಧನವನ್ನ ರದ್ದು ಮಾಡಿದ್ರು. ಹೀಗಾಗಿ ಮೊದಲನೇ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮದಿಂದ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ತುಂಬಾ ಜನಪ್ರಿಯರಾದ್ರು. ಎಲ್ಲ ಕಾರ್ಯಕ್ರಮ ಮಾಡಿದ್ರು ಅಂತೇಳಿ. ಇನ್ನೊಂದು ಮನಮೋಹಕವಾಗಿರ್ತಕ್ಕಂಥ ಘೋಷಣೆಯನ್ನು ಮಾಡಿದ್ರು, ಗರೀಬಿ ಹಠಾವ್ ಅಂತೇಳಿ. ಮತ್ತು ಪ್ರಮುಖ ಇಲಾಖೆಗಳು, ಗೃಹ ಇಲಾಖೆ, ಅರ್ಥ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗೂಢಾಚಾರ ಇಲಾಖೆ, ಇವುಗಳನ್ನೆಲ್ಲ ಕೂಡ ಕೇಂದ್ರೀಕರಿಸ್ಕೊಂಡು ತಮ್ಮ ಕೈ ಅಧಿಕಾರವನ್ನು ತಗೊಂಡು ಪ್ರತಿಯೊಂದು ಸುದ್ದಿ ತನಗೆ ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಅವೆಲ್ಲ ಕೂಡ ಆಕೆಯ ಅಡಿಯಾಳಾದವು. ಅವೆಲ್ಲ ಕೂಡ